ನಮಸ್ಕಾರ, ನಾನು ಹರೀಶ್ ನಾಗರಾಜು. ಥೈಲ್ಯಾಂಡ್ ಅಂದ್ರೆ ಬ್ಯಾಂಕಾಕ್, ಮಯನ್ಮಾರು ಈ ಭಾಗದಲ್ಲಿ ಮತ್ತೆ ಈ ಭೂಕಂಪಕ್ಕೀಡಾಗ್ತಿರೋದಿದೆಯಲ್ಲ, ಇದು ದೊಡ್ಡ ಆತಂಕ. ಪ್ರವಾಸಿಗರನ್ನ ದೊಡ್ಡ ಮಟ್ಟದಲ್ಲಿ ಸೆಳೀತಾ ಇದೆ ಆ ಭಾಗ. ಹಂಗೆ ನೋಡಕ್ ಹೋದ್ರೆ ಮುಂದಿನ ದಿನದಲ್ಲಿ ಹೇಗಿರುತ್ತಪ್ಪ ಅನ್ನೋ ಭಯ ಕೂಡ, ಆತಂಕ ಕೂಡ ಎಲ್ಲರಲ್ಲೂ ಇರುತ್ತೆ. ಅದ್ರ ಬಗ್ಗೆ ಸಮರ್ಥವಾಗಿ ನಿಮಗೆ ಮಾಹಿತಿ ಕೊಡಿಸೋದಕ್ಕೆ ಒಬ್ಬ ಎಕ್ಸ್ಪರ್ಟ್ ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮದಲ್ಲಿದ್ದಾರೆ. ನನ್ ಅದರ್ ದೆನ್ ಡೆಪ್ಯೂಟಿ ಡೈರೆಕ್ಟರ್ ಜನರಲ್, ಅಫ್ಕೋರ್ಸ್ ಅವರು ಈಗ ರಿಟೈರ್ಡ್ ಆಗಿದ್ದಾರೆ, ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬೆಂಗಳೂರು, ಡಾಕ್ಟರ್ ಎಚ್.ಎಸ್.ಎಂ. ಪ್ರಕಾಶ್. ಪ್ರಕಾಶ್ ಸರ್, ನಮಸ್ಕಾರ. ನಮಸ್ಕಾರ. ನೋಡಿ, ಮೊನ್ನೆ 28/3/2025 ನಡೆದ 7.7 ಪ್ರಮಾಣದ ದೊಡ್ಡ ಭೂಕಂಪ, ತದನಂತರದಲ್ಲಿ ನಡೆದ 6.4 ಮ್ಯಾಗ್ನಿಟ್ಯೂಡ್ ಭೂಕಂಪ, ಇವೆರಡೂ ಕೂಡ ಭೂವಿಜ್ಞಾನದ ಲೆಕ್ಕದಲ್ಲಿ ಏನು ಮೇಜರ್ ಅರ್ಥಕ್ವೇಕ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. 8ಕ್ಕಿಂತ ಜಾಸ್ತಿ ಆದರೆ ಗ್ರೇಟ್ ಅರ್ಥಕ್ವೇಕ್ ಅಂತ ಹೇಳ್ಬೋದು. 9 ಕೂಡ ಆಗುತ್ತೆ, 9.2 ಕೂಡ ಆಗಿದೆ. ಇದೇ ಝೋನ್ನಲ್ಲಿ ಈ ಮ್ಯಾಂಡಲೆ ಝೋನ್ ಏನಿದೆ, ಉತ್ತರ ದಕ್ಷಿಣ ಅಲೈನ್ಮೆಂಟ್ ಏನಿದೆ, ಬರ್ಮಾದಲ್ಲಿ ಆದಂತಹ ಭೂಕಂಪಗಳ ಒಂದು ಝೋನ್, ಅದರ ಸದರ್ನ್ ಕಂಟಿನ್ಯೂಟಿ ಸುಮಾತ್ರಾಗೆ ಬರುತ್ತೆ. ಸುಮಾತ್ರದ ಪಶ್ಚಿಮದಲ್ಲಿರ್ತಕ್ಕಂಥ ಸುಂಡಾ ಆರ್ಕ್ ಎನ್ನುವ ಒಂದು ಅಲೈನ್ಮೆಂಟ್, ಅದು ಕೂಡ ಆಲ್ಮೋಸ್ಟ್ ನಾರ್ತ್ ಸೌತ್ ಡೈರೆಕ್ಷನ್ ಇದೆ. ಅದರ ಉತ್ತರ ಭಾಗ ಈ ಮ್ಯಾಂಡಲೆ, ನಿನ್ನೆ ನಡೆದಿರ್ತಕ್ಕಂಥ ಈ ಸ್ಯಾಂಘೈ ಪ್ರಾವಿನ್ಸ್ನ ಭೂಕಂಪ. ಹಿಂದೆ 2004 26 ಡಿಸೆಂಬರ್ 9.2 ಪ್ರಮಾಣದ ದೊಡ್ಡ ಭೂಕಂಪ ಸಂಭವಿಸಿದ್ದನ್ನು ವೀಕ್ಷಕರು ಜ್ಞಾಪಿಸ್ಕೋಬೋದು. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಸುನಾಮಿ ಅಲೆ ಸೃಷ್ಟಿಯಾಗಿ ಅದು ಪಶ್ಚಿಮಕ್ಕೆ ಪ್ರವಹಿಸಿ 13 ದೇಶಗಳಿಗೆ ತಲುಪಿ, ಆ ಸಂದರ್ಭದಲ್ಲಿ ಅರ್ಧ ದಿನದೊಳಗಾಗಿ 10 ಲಕ್ಷ ಜನ ಸತ್ತೋಗಿದ್ರು. ಅಷ್ಟು ದೊಡ್ಡ ಘಟನೆ ಅದು ನಡೆದಿತ್ತು. ಅದರ ಮುಂದುವರಿದ ಭಾಗ ಈ ಘಟನೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸರ್ತಿ ನೋಡಿ, ಆಗ ಆಗಿದ್ದು 1100 ಕಿಲೋಮೀಟರ್ ಉದ್ದದ ರಪ್ಚರ್ ಝೋನ್, ಅಷ್ಟು ಗ್ರೌಂಡ್ ಸಬ್ ಕೋಸ್ಟಲ್ ಏರಿಯಾ ಸುಮಾತ್ರಾದ ಪಶ್ಚಿಮದಲ್ಲಿ, ನ್ಯಾಸ್ ದ್ವೀಪ ಸಮೂಹದ ಸನಿಹದಲ್ಲಿ. ಅದು 1100 ಕಿಲೋಮೀಟರ್ ಒಂದು ಸೆಗ್ಮೆಂಟ್ ಅಂತ ನಾವು ನೋಡಿದ್ರೆ ಅದು ರಪ್ಚರ್ ಆಗಿತ್ತು. ಅಕ್ಯುಮುಲೇಟ್ ಆಗಿದ್ದ ಸ್ಟ್ರೆಸಸ್ ಎಲ್ಲ ರಿಲೀಸ್ ಆಯಿತು. ಅದಾದ ಮೇಲೆ ನಾರ್ದರ್ನ್ ಸೆಗ್ಮೆಂಟ್ ಏನಿದೆ, ಅದರ ಉತ್ತರದ ಭಾಗ, ನಮ್ಮ ಮಣಿಪುರ್ ಮತ್ತು ನಾಗಾಲ್ಯಾಂಡಿನ ನಾಗಾ, ಪಟ್ಕಾಯ್ ಮತ್ತು ಅರಾಕನ್ ಫಾಲ್ಟ್ ಝೋನ್ ಎನ್ನುವ ಪ್ರಾವಿನ್ಸ್ಗೆ ಅದು ಮುಂದುವರಿಯುತ್ತೆ. ಅದು ಉತ್ತರಕ್ಕೆ ಮುಂದುವರೆದು ನಂತರ ಇನ್ನೂ ಉತ್ತರಕ್ಕೆ ಹೋಗಿ ಅರುಣಾಚಲ ಪ್ರದೇಶದ ನಾರ್ತ್ ಈಸ್ಟರ್ನ್ ಕಾರ್ನರ್ ಟಿನ್ಸುಕಿಯಾ ಅಲ್ಲಿಂದ ತನಕ ಹೋಗಿ ಅಲ್ಲಿಂದ ಪಶ್ಚಿಮಕ್ಕೆ ಬದಲಾಗುತ್ತದೆ. ಪಶ್ಚಿಮಕ್ಕೆ ಹಿಮಾಲಯದ ಮೂಲಕ ಟಿಬೆಟ್, ನೇಪಾಳ್ ಮತ್ತು ಕಾಶ್ಮೀರ್, ಹಿಮಾಚಲ ಪ್ರದೇಶ, ಆ ಪ್ರದೇಶಗಳ ಮೂಲಕ ಪಶ್ಚಿಮಕ್ಕೆ ಹೋಗಿ ಆಫ್ಘಾನಿಸ್ತಾನದಲ್ಲಿ ಉತ್ತರ ದಕ್ಷಿಣ ದಿಕ್ಕಿನ ಚಮನ್ ಫಾಲ್ಟ್ ಸಿಸ್ಟಮ್ ಜೊತೆ ಅದು ಟಚ್ ಆಗುತ್ತೆ. ಸೊ ಇದು ನೆಟ್ವರ್ಕ್. ಇವೆಲ್ಲವೂ ಕೂಡ ಟೆಕ್ಟಾನಿಕ್ ಝೋನ್ ಅಂತೀವಿ ನಾವು. ಜೊತೆಗೆ ಇದು ಕೊಲಿಷನ್ ಝೋನ್. ಇಂಡಿಯನ್ ಪ್ಲೇಟ್ ಮತ್ತು ಬರ್ಮೀಸ್ ಪ್ಲೇಟ್ ಏನಿದೆ, ಅವೆರಡೂ ಸಂಧಿಸುವ ಜಾಗ, ಅವೆರಡೂ ಡಿಕ್ಕಿ ಹೊಡೆಯುವ ಜಾಗ. ಸೊ 2 ಪ್ಲೇಟ್ಗಳು ಡಿಕ್ಕಿ ಹೊಡೆದಾಗ ಒಂದು ಪ್ಲೇಟ್ ಓವರ್ ರೈಡಿಂಗ್ ಪ್ಲೇಟ್ ಆಗುತ್ತೆ, ಇನ್ನೊಂದು ಪ್ಲೇಟು ಸಕಂಬಾಗಿ ಅಥವಾ ಸಬ್ಡಕ್ಟ್ ಆಗಿ ಕೆಳಕ್ಕೆ ಹೋಗುತ್ತೆ. ಸೊ ಈ ರೀತಿಯ ಡಿಕ್ಕಿ ಹೊಡೆಯುವ ಮತ್ತು ಒಂದು ಫಲಕ ಕೆಳಕ್ಕೆ ಹೋಗುವ ಜಾಗಕ್ಕೆ ಸಬ್ಡಕ್ಷನ್ ಝೋನ್ ಅಂತ ಹೇಳ್ತೀವಿ. 2 ಪ್ಲೇಟ್ಗಳು ಡಿಕ್ಕಿ ಹೊಡೆದಾಗ 2 ಹೀಗೆ ಮೇಲಕ್ಕೆ ಬರ್ಬೋದು, ಅದನ್ನು ಅಬ್ಡಕ್ಷನ್ ಝೋನ್ ಅಂತೀವಿ. ಸೊ ಹೀಗೆ ಸಬ್ಡಕ್ಷನ್ ಝೋನ್, ಅಬ್ಡಕ್ಷನ್ ಝೋನ್ ಮತ್ತು ಟ್ರಾನ್ಸ್ಫಾರ್ಮ್ ಫಾಲ್ಟ್ಸ್, ಇವು 3 ವಿಧಗಳಲ್ಲಿ ಪ್ಲೇಟ್ ಟೆಕ್ಟಾನಿಕ್ಸ್ ಕೆಲಸ ಮಾಡುತ್ತೆ. ಇಡೀ ಭೂಮಿಯ ಪ್ರಕ್ರಿಯೆಗಳೇನಿವೆ, ಜಿಯೋ ಪ್ರೋಸೆಸಸ್, ಯಾವುದೇ ಪ್ರೋಸೆಸ್ ಇರ್ಬೋದು, ಅವೆಲ್ಲವೂ ಕೂಡ ನಡೀತಾ ಇರೋದು ಈ ಪ್ಲೇಟ್ ಟೆಕ್ಟಾನಿಕ್ಸಿಂದ. ಸೊ ಈ ರೀತಿಯ ಪ್ಲೇಟ್ ಟೆಕ್ಟಾನಿಕ್ಸಿನ ಒಂದು ಪ್ರಮುಖ ಜಾಗ ಈ ಸುಮಾತ್ರಾ, ಥೈಲ್ಯಾಂಡ್ ಮತ್ತು ಬರ್ಮಾ, ಇದು ಒಂದು ಝೋನ್, ಮೇಜರ್ ಝೋನ್ ಮತ್ತು ವೆರಿ ಯಂಗ್ ಝೋನ್ ಅಂತ ಹೇಳ್ತೀವಿ. ಭಾಳ ಇತ್ತೀಚಿನ, ಅಂದರೆ ಕಳೆದ 20 ದಶಲಕ್ಷ ವರ್ಷಗಳಿಂದ ಈಚೆಗೆ ಆಕ್ಟಿವ್ ಆಗಿರುವಂಥ ಜಾಗ. ಸೊ ಭೂಮಿಯ ಚರಿತ್ರೆಯಲ್ಲಿ 4500 ದಶಲಕ್ಷ ವರ್ಷಗಳ ಭೂ ಚರಿತ್ರೆಯಲ್ಲಿ ಭಾಳ ಹಿಂದೆ
100 ದಶಲಕ್ಷ, 1000 ದಶಲಕ್ಷ, 2000, 3000, 4000, 4500 ದಶಲಕ್ಷ ವರ್ಷಗಳ ಕಾಲಘಟ್ಟಗಳಲ್ಲಿ ಹಲವಾರು ರೀತಿಯ ಈ ಟೆಕ್ಟಾನಿಕ್ಸ್ ಆಗಿದೆ. ಅವೆಲ್ಲವೂ ಕೂಡ ಆಗಿ ಬದಲಾವಣೆ ಆಗಿ ಕೆಲವು ಏರಿಯಾಗಳು ಸ್ಟೆಬಿಲೈಸ್ ಆಗಿವೆ. ಆ ಹಳೆಯದೆಲ್ಲ ಆಲ್ಮೋಸ್ಟ್ ಸ್ಟೆಬಿಲೈಸ್ ಆಗಿದೆ. ಇತ್ತೀಚಿನ ಘಟನೆಗಳು ಅಂದರೆ ರೀಸೆಂಟ್ ಟೆಕ್ಟಾನಿಕ್ ಸೈಕಲ್ ಅಂದರೆ ಕಳೆದ 400 ದಶಲಕ್ಷ ವರ್ಷಗಳಿಂದ ಈಚೆಗೆ, ಅದರಲ್ಲೂ ಕೂಡ ಕಳೆದ 20 ದಶಲಕ್ಷ ವರ್ಷಗಳಿಂದ ಈಚೆಗೆ ಈ ಹಿಮಾಲಯನ್ ಝೋನ್ ಹೇಳ್ತೀವಿ, ಆಫ್ಘಾನಿಸ್ತಾನದಿಂದ ಕಾಶ್ಮೀರ, ದೆನ್ ಹಿಮಾಚಲ ಪ್ರದೇಶ, ದೆನ್ ನೇಪಾಳ್, ಬಿಹಾರ್, ಮತ್ತು ಉತ್ತರದಲ್ಲಿ ಒಂದು ಸ್ವಲ್ಪ ಟಿಬೆಟ್, ಮತ್ತು ಅರುಣಾಚಲ ಪ್ರದೇಶ್, ಮತ್ತು ಅಲ್ಲಿಂದ ದಕ್ಷಿಣಕ್ಕೆ ಬರುತ್ತೆ ನಾಗಾಲ್ಯಾಂಡ್, ಮಣಿಪುರ್, ಈ ರೀತಿ ಕೆಳಗೆ ಬಂದು ಸುಮಾತ್ರಾಗೆ ಬಂದು ಅಲ್ಲಿಂದ ಜಾವಾ ಮೂಲಕ ಇಂಡೋನೇಷ್ಯಾಗೆ ಹೋಗುತ್ತೆ. ಆ ಝೋನ್ ಇದು. ಇಟ್ಸ್ ಎ ಮೇಜರ್ ಟೆಕ್ಟಾನಿಕ್ ಝೋನ್ ಇನ್ ದಿ ವರ್ಲ್ಡ್. ಪದೇ ಪದೇ ಮಯನ್ಮಾರ್ ಕಡೆ ಆ ಭಾಗದಲ್ಲೆಲ್ಲ ಮತ್ತೆ ಮತ್ತೆ ಭೂಕಂಪ ಆಗ್ತಾ ಇದೆ ಸರ್. ಈ ಭಾಗ ಯಾಕೆ ಇಷ್ಟು ಎಫೆಕ್ಟ್ ಆಗುತ್ತೆ? ಈ ಜಾಗದಲ್ಲಿ ಸ್ಟ್ರೆಸಸ್ ಅಕ್ಯುಮುಲೇಟ್ ಆಗ್ತವೆ. ಸ್ಟ್ರೆಸಸ್ ಕ್ರಿಯೇಟ್ ಯಾವಾಗ ಅಂದರೆ 2 ಫಲಕಗಳು ಡಿಕ್ಕಿ ಹೊಡೆದಾಗ, ಆ ಡಿಕ್ಕಿ ಹೊಡೆದಾಗ ಅಲ್ಲಿ ಒಂದಕ್ಕೊಂದು ಮುಂದಕ್ಕೆ ಹೋಗೋದಕ್ಕೆ ದಾರಿ ಇಲ್ಲ. ಅದು ಈ ಕಡೆಯಿಂದ ಒತ್ತುತ್ತೆ, ಇದು ಈ ಕಡೆಯಿಂದ ಒತ್ತುತ್ತೆ, ಅಲ್ಲಿ ಒತ್ತಡ ಕ್ರಿಯೇಟ್ ಆಗುತ್ತೆ. ಆ ಒತ್ತಡ 10-20 ವರ್ಷಗಳಿಗೊಮ್ಮೆ, ಕೆಲವೊಮ್ಮೆ 50-100 ವರ್ಷಗಳಿಗೊಮ್ಮೆ ಬಿಡುಗಡೆ ಆಗುತ್ತೆ. ಅದರ ಒಂದು ಲಿಮಿಟ್ ಇರುತ್ತೆ. ಅದು ಒಂದು ಮ್ಯಾಕ್ಸಿಮಮ್ ಎಲಾಸ್ಟಿಸಿಟಿ ಅಂತ ಏನು ಹೇಳ್ತೀವಿ, ಅದರ ಲಿಮಿಟ್ ದಾಟಿದ್ದಾದಮೇಲೆ ಅದು ರಿಲೀಸ್ ಆಗುತ್ತೆ. ಆ ಒಮ್ಮೆಗೆ 1100 ಕಿಲೋಮೀಟರ್ ಝೋನ್ನಲ್ಲಿ, ಅಥವಾ ಈಗ ಮ್ಯಾಂಡಲೆ ಸ್ಯಾಂಗೈ ಪ್ರೊವಿನ್ಸಲ್ಲಿ 500 ಕಿಲೋಮೀಟರ್ ಝೋನ್ನಲ್ಲಿ ಆ ಅಕ್ಯುಮುಲೇಟ್ ಆಗಿದ್ದ ಸ್ಟ್ರೆಸಸ್ ಏಕ್ದಮ್ ಬಿಡುಗಡೆ ಆಗಿದೆ. ಆ ಬ್ರೇಕ್ ಆದಾಗ ರಾಕ್ಗಳು ಅಡ್ಜಸ್ಟ್ ಆಗೋ ಟೈಮಲ್ಲಿ ಇಲ್ಲ ಮೇಲೆ ಕೆಳಗೆ ಈ ಥರ, ಅಥವಾ ಹಾರಿಜಾಂಟಲ್ಗೆ ಈ ಥರ, ಇಲ್ಲ ಆ್ಯಂಗ್ಯುಲರ್ ಆಗಿ ಮೂವ್ ಆಗ್ತವೆ ಅಡ್ಜಸ್ಟ್ಮೆಂಟ್ಗೋಸ್ಕರ. ಆ ಮೂವ್ ಆದಾಗ ರಾಕ್ಸ್ ಫೇಲ್ ಆಗ್ತವೆ, ಒಡೆದೋಗ್ತವೆ, ಪುಡಿ ಪುಡಿ ಆಗ್ತವೆ. ಆಗ ದೊಡ್ಡ ಸ್ಫೋಟನೂ ಕೇಳಿಬರುತ್ತೆ, ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ. ಈ ಭೂಕಂಪ ಸರ್ ಎಷ್ಟು ಆಳದಲ್ಲಾಗುತ್ತೆ? ಇದು ಈಗ ಪ್ರಸ್ತುತದಲ್ಲಿ 10 ಕಿಲೋಮೀಟರ್ ಆಳದಲ್ಲಾಗಿದೆ. ಅದರಿಂದಾಗಿ ಏನಾಗಿದೆ, ಅಲ್ಲಿ ಆಲ್ಮೋಸ್ಟ್ 100 ಆಫ್ಟರ್ ಶಾಕ್ಸ್ ಆಗಿದೆ. 7.7, 6.4 ಫಾಲೋಡ್ ಬೈ ಮೆನಿ ಆಫ್ಟರ್ ಶಾಕ್ಸ್. ಅವೆಲ್ಲವೂ ಆಲ್ಮೋಸ್ಟ್ 10 ಕಿಲೋಮೀಟರ್ ಆಳದಲ್ಲೇ ಇವೆ. ಸ್ವಲ್ಪ ವೇರಿಕೇಷನ್ ಆಗುತ್ತೆ ನಾರ್ಮಲ್ ಆಗಿ 20, 30, 40 ಹಿಂದಿನ ಸಂದರ್ಭದಲ್ಲಿ. ಬಟ್ ಈ ಸಂದರ್ಭದಲ್ಲಿ ಆಲ್ಮೋಸ್ಟ್ ಎಲ್ಲ 10 ಕಿಲೋಮೀಟರ್ ಆಳದಿಂದ ಆ ಶಕ್ತಿ ಬಿಡುಗಡೆಯಾಗಿ ಮೇಲಕ್ಕೆ ಬಂದಿದೆ. ಶಕ್ತಿ ಎಷ್ಟು ಅಂದರೆ 334.4 ಆಟಮ್ ಬಾಂಬ್ಗಳು ಏಕಕಾಲದಲ್ಲಿ ಸ್ಫೋಟವಾದರೆ ಎಷ್ಟು ಶಕ್ತಿ ಬಿಡುಗಡೆ ಆಗುತ್ತೋ ಅಷ್ಟು ಶಕ್ತಿ ಬಿಡುಗಡೆ ಆಗಿದೆ. ಅದು ಮೇಲ್ಗಡೆ ಬಂದು ಮೇಲಿನ ಸ್ಟ್ರಕ್ಚರ್ಗಳನ್ನೆಲ್ಲ ಡಿಸ್ಟೆಬಿಲೈಸ್ ಮಾಡಿದೆ. ಅದರಿಂದಾಗಿ ಅವು ಕೆಲವು ಕೊಲಾಪ್ಸ್ ಆಗಿವೆ, ಕೆಲವು ಅಲ್ಲಾಡಿವೆ, ಕೆಲವು ಕ್ರ್ಯಾಕ್ಸ್ ಬಿಟ್ಟಿವೆ, ರೋಡ್ ಕ್ರ್ಯಾಕ್ಸ್ ಬಿಟ್ಟಿದೆ, ಡ್ಯಾಮು ಮತ್ತು ಬ್ರಿಡ್ಜು ಡ್ಯಾಮೇಜ್ ಆಗಿದೆ. ಸೊ ಈ ರೀತಿ ಎಲ್ಲ ರೀತಿಯ ಒಂದು ಹಾನಿಯಾಗಿದೆ. ಪ್ರಾಣಹಾನಿ ಕೂಡ ಆಗಿದೆ ಬಿಲ್ಡಿಂಗ್ ಕೊಲಾಪ್ಸ್ಗಳಲ್ಲಿ. ಮೋರ್ ದ್ಯಾನ್ 10,000 ಜನ ಸತ್ತಿರೋ ಸಾಧ್ಯತೆ ಇದೆ. ಇದುವರೆಗೂ ಕೌಂಟ್ ಮಾಡಿರೋದು 2,000 ಚಿಲ್ಲರೆ. ಆದರೆ ಅವನ ಅವಶೇಷಗಳ ಕೆಳಗಡೆ ಇನ್ನೂ ಎಷ್ಟು ಜನ ಒಳಗಡೆ ಸಿಕ್ಕೊಂಡು ಸತ್ತೋಗಿದಾರೋ ಗೊತ್ತಿಲ್ಲ. ಪೂರ್ತಿ ಆ ಅವಶೇಷವೆಲ್ಲ ತೆಗೆದಾಕಿದ ಮೇಲೆ ಗೊತ್ತಾಗುತ್ತೆ. ಬಟ್ 10,000ಕ್ಕಿಂತ ಹೆಚ್ಚು ಹೋಗಿರೋ ಚಾನ್ಸ್ ಇದೆ. ಸೊ ಹಾಗಾಗಿ ಇದು ಒಂದು ಮೇಜರ್ ಅರ್ಥಕ್ವೇಕ್. ಇದು ಕೆಲವು ಘಟನೆಗಳು ನಡೀತಾ ಇದ್ದಾವೆ ಅದೇ ಜಾಗದಲ್ಲಿ. ನಾನು ಪ್ರತಿದಿನ ಗಮನಿಸ್ತಾ ಇದ್ದೀನಿ. ಕೆಲವು ಆ್ಯಪ್ಗಳ ಮೂಲಕ ನಾನು ಡೇಟಾ ಕಲೆಕ್ಟ್ ಮಾಡ್ತೀನಿ. ಒಂದು ವಾರದ ಕೆಳಗಡೆ 5.2 ಮ್ಯಾಗ್ನಿಟ್ಯೂಡ್ ಅರ್ಥಕ್ವೇಕ್ ಆಗಿತ್ತು. ಅದಕ್ಕಿಂತ ಹಿಂದೆ 4.5, 3.5, 3 ಆ ರೀತಿಯ ಘಟನೆಗಳು ಚೆದುರಿದಂತೆ ಆ ಝೋನ್ನಲ್ಲಿ ಒಂದೇ ಜಾಗದಲ್ಲಿ ಆಗಲ್ಲ. ಎಪಿಸೆಂಟ್ರ್ ಒಂದೇ ಆಗಲ್ಲ. ಹಲವಾರು ಎಪಿಸೆಂಟ್ರ್ಗಳಿರ್ತವೆ, ಹಲವಾರು ಡೆಪ್ತ್ಗಳಿರ್ತವೆ. ಸ್ಕ್ಯಾಟರ್ ಆಗಿರುತ್ತೆ ಲ್ಯಾಟ್ರಲಿ. ಇದು ಒಂದು ಟೆಕ್ಟಾನಿಕ್ ಝೋನ್ ರ್ಯಾಂಪ್ ಅಂತ ಹೇಳ್ತೀವಿ. ಡೌನ್ ದಿ ರ್ಯಾಂಪ್ ಎಲ್ಲೆಲ್ಲಿ ರಪ್ಚರ್ ಆಗುತ್ತೋ ಅದ್ರ ಮೇಲ್ಗಡೆ ಹೈಪೋಸೆಂಟ್ರ್ ಇರುತ್ತೆ, ಎಪಿಸೆಂಟ್ರ್ ಕೆಳಗಡೆ ಇರುತ್ತೆ. ಅವು ಆ ಎಪಿಸೆಂಟ್ರ್ ಪಾಯಿಂಟ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸುಮಾರು 500 ಕಿಲೋಮೀಟರ್ ಝೋನ್ನಲ್ಲಿ. ಸೊ ಅಲ್ಲಲ್ಲಿ ಘಟನೆಗಳು ನಡೀತಾ ಇದ್ದು ಅವನ್ನೆಲ್ಲ ರೆಕಾರ್ಡ್ ಇದೆ. ಅದು ಪ್ರತಿಯೊಂದು ಇವೆಂಟು ಕೂಡ ರೆಕಾರ್ಡ್ ಆಗುತ್ತೆ. ಅದರಲ್ಲಿ ಒಂದು ಥ್ರೆಶೋಲ್ಡ್ ಪಾಯಿಂಟ್ ಬರುತ್ತೆ. ಯಾವುದೋ ಒಂದು ಘಟ್ಟದಲ್ಲಿ 5.5 ಕ್ರಾಸ್ ಆದಾಗ ಅದು ಸ್ಯಾಚುರೇಷನ್ ಅಥವಾ ಮ್ಯಾಕ್ಸಿಮಮ್ ಬ್ರೇಕಿಂಗ್ ಪಾಯಿಂಟಿಗೆ ಬಂದಿದೆ ಅಂತ ಹೇಳ್ಬೋದು. ನೀವು ಯಾವಾಗಲೂ ಹೇಳ್ತಿರಲ್ಲ ಬ್ರೇಕಿಂಗ್ ನ್ಯೂಸ್ ಅಂತ, ಆ ರೀತಿ ಒಂದು ಬ್ರೇಕಿಂಗ್ ಪಾಯಿಂಟ್ ಬರುತ್ತೆ. ಸೊ ಆ ಟೈಮ್ನಲ್ಲಿ ಎಚ್ಚರ ತಗೊಬೇಕಾಗುತ್ತೆ. ಸೀಸ್ಮಾಲಜಿಸ್ಟ್ಗಳು ಪಬ್ಲಿಕ್ಗೆ, ಗೌರ್ಮೆಂಟ್ಗೆ ಎಚ್ಚರಿಕೆ ಕೊಡಬೇಕು. ಇನ್ನು ನೆಕ್ಸ್ಟು 6 ಕ್ರಾಸ್ ಆಗುತ್ತೆ, 6.5 ಕ್ರಾಸ್ ಆಗುತ್ತೆ, 7 ಕ್ರಾಸ್ ಆಗುತ್ತೆ,
ಅಥವಾ ಏಕ್ದಮ್ 8ಕ್ಕೆ ಹೋಗ್ಬೋದು. ಆ ಥ್ರೆಶೋಲ್ಡ್ ಕ್ರಾಸ್ ಆದಮೇಲೆ ಏಕ್ದಮ್ 8ಕ್ಕೆ ಹೋಗ್ಬೋದು. ಸೊ ಆ ರೀತಿ ಸಾಧ್ಯತೆ ಇದೆ. ಸರ್, ಭೂಕಂಪ ಆಯ್ತಲ್ಲ, ಇಷ್ಟೇ ಪ್ರಮಾಣದಲ್ಲಿ ಭೂಕಂಪ ಆಗುತ್ತೆ ಅಂತ ಮೊದಲೇ ಹೇಗೆ ಗೊತ್ತಿರುತ್ತಾ? ಸ್ಪೆಷಲಿ ಈ ಮೊನ್ನೆ ಆಯ್ತಲ್ಲ ಸರ್, ಈ ಕೇಸಲ್ಲಿ ಏನಾಯ್ತು? ಈ ಕೇಸಲ್ಲಿ ಅಲ್ಲಿನ ಸೀಸ್ಮಾಲಜಿಸ್ಟ್ಗಳು ಫಾಲೋ ಮಾಡ್ತಾ ಇದ್ದಾರೆ. ಆದರೆ ನೆಕ್ಸ್ಟ್ ಇವೆಂಟು 7.7ಗೆ ಹೋಗುತ್ತೆ ಅನ್ನೋ ಎಚ್ಚರಿಕೆ ಕೊಟ್ಟಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಚ್ಚರದಿಂದ ಇರ್ತಾರೆ. ಬರ್ಮಾದಲ್ಲಿ, ಥೈಲ್ಯಾಂಡ್ನಲ್ಲಿ, ಮಣಿಪುರ್ನಲ್ಲಿ, ನಾಗಾಲ್ಯಾಂಡಲ್ಲಿ, ಮತ್ತು ಜಾವಾ, ಇಂಡೋನೇಷ್ಯಾ, ಫಿಲಿಪೀನ್ಸ್, ಪಾಪುವಾ ನ್ಯೂಗಿನಿ, ಜಪಾನ್, ಕಾಮ್ಚಟ್ಕಾ ಇವೆಲ್ಲವೂ ಕೂಡ ಅರ್ಥಕ್ವೇಕ್ ಪ್ರೋನ್ ಝೋನ್ಸ್. ಯಾವ ರೀತಿ ನಮ್ಮ ಹಿಮಾಲಯನ್ ಝೋನ್ ಮತ್ತು ಡೆಲ್ಲಿ ಪ್ರೋನ್ ಏರಿಯಾನೋ ಅದೇ ರೀತಿ ಇವೆಲ್ಲವೂ ಕೂಡ ಆಗುವ ಚಾನ್ಸ್, ಎನಿ ಟೈಮ್ ಆಗುವ ಚಾನ್ಸ್ ಇದ್ದೇ ಇರುತ್ತೆ. ಅದಕ್ಕೆ ಜನ ಎಚ್ಚರದಿಂದ ಇರ್ತಾರೆ. ಅದಕ್ಕೆ ಬೇಕಾದಂಥ ಕಿಟ್ಗಳೆಲ್ಲ ರೆಡಿ ಇರ್ತಾರೆ. ಅದಕ್ಕೆ ಬೇಕಾದ ಮನೆಗಳು ಕಟ್ಕೊಂಡಿದ್ದಾರೆ. ಆ ಬಿಲ್ಡಿಂಗ್ಗಳು ಕಟ್ಟಬೇಕಾದ್ರೆ ಅರ್ಥಕ್ವೇಕ್ ರೆಸಿಸ್ಟೆಂಟ್ ಮೆಷರ್ಸ್ ತಗೊಂಡಿರ್ತಾರೆ. ಸರ್, ಮಯನ್ಮಾರ್ಲಿ ಒಂಥರ ಭೂಕಂಪದ ಎಫೆಕ್ಟ್ ಆಯಿತು, ಬ್ಯಾಂಕಾಕಲ್ಲಿ ಒಂಥರ ಭೂಕಂಪದ ಎಫೆಕ್ಟ್ ಆಯಿತು. ಇಷ್ಟೇ ಪ್ರಮಾಣದಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಏನಾದರೂ ಸ್ಟ್ಯಾಂಡರ್ಡ್ಸ್ ಇದೆಯಾ? ಸ್ಟ್ಯಾಂಡರ್ಡ್ಸ್ ಇದೆ. ನಮ್ಮ BIS ಇದ್ದಾಗೆ ಒಂದು SOP ಇದೆ. ಇಂಥ ಹೈಟಿನ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಈ ಕ್ರಮ ತಗೊಬೇಕು ಅಂತ. ತುಂಬ ಆಳವಾದ ಫೌಂಡೇಶನ್ ಹಾಕ್ತಾರೆ. ಪಿಲ್ಲರ್, ಲೆಗ್ಸ್, ಸ್ಟ್ಯಾಂಡಿಂಗ್ ಲೆಗ್ಸ್ ಫೌಂಡೇಶನ್ನಲ್ಲಿ ಅಲ್ಲೆಲ್ಲ ರಬ್ಬರ್ ಶೂಗಳು ಕೊಡ್ತಾರೆ, ರಬ್ಬರ್ ಪ್ಯಾಕಿಂಗ್ ಕೊಡ್ತಾರೆ. ಆ ರೀತಿಯ ತರಂಗಗಳು ಮೇಲೆ ಬಂದಾಗ ಅದು ಶೇಕ್ ಆಗಿ ಬಿಲ್ಡಿಂಗಿಗೆ ಡ್ಯಾಮೇಜ್ ಆಗಬಾರ್ದು, ಆ ರೀತಿ. ಸರ್, ಮೊನ್ನೆ ನಡೆದಂಥ ಈ ಭೂಕಂಪ ಇದೆಯಲ್ಲ, ರಿಕ್ಟರ್ ಮಾಪಕದಲ್ಲಿ ಗೊತ್ತಿರೋ ಹಾಗೆ 7.7 ದಾಖಲಾಗಿದೆ ರಿಕ್ಟರ್ ಮಾಪಕದಲ್ಲಿ. ಅದೇ ಝೋನ್ನಲ್ಲಿ ಭಾರತ ಬರುತ್ತೆ. ಭಾರತಕ್ಕೆ ಇದರಿಂದ ಆಗುವಂಥ ಎಫೆಕ್ಟ್ ಏನು? ಹೌದು, ನನ್ನ ಒಂದು ಅಂದಾಜಿನ ಪ್ರಕಾರ ಈಗ ನಾವು ಸುಂಡ ಆರ್ಕ್ ಸುಮಾತ್ರಾದ ಪಶ್ಚಿಮದಲ್ಲಿ ನಾನು ನೋಡ್ತಾ ಇದ್ದೀನಿ ಪ್ರತಿದಿನ. 2004 26 ಡಿಸೆಂಬರ್ 9.2 ಮೀಟರ್ 9.2 ಮ್ಯಾಗ್ನಿಟ್ಯೂಡ್ ಒಂದು ದೊಡ್ಡ ಗ್ರೇಟ್ ಅರ್ಥಕ್ವೇಕ್ ಆದಮೇಲೆ ಸ್ಟ್ರೆಸ್ಸಸ್ ಎಲ್ಲ ರಿಲೀಸ್ ಆದೋ ಮುಗಿದೋಯ್ತಾ? ಇಲ್ಲ, ಖಂಡಿತ ಮುಗಿಯಲ್ಲ. ಇದು ಮುಗಿಯೋದ ಕತೆ. ಅಲ್ಲಿ ಮತ್ತೆ ಆ ದಿನದಿಂದ ಇದುವರೆಗೂ 10,000ಕ್ಕೂ ಹೆಚ್ಚು ಭೂಕಂಪಗಳಾಗಿವೆ ಪ್ರತಿದಿನ. ಸೊ ನಾವು ಪ್ರತಿದಿನ 10, 20, 100 ಆ ರೀತಿಯ ಘಟನೆಗಳು. ಕೆಲವೊಮ್ಮೆ 6.5 ಕೂಡ ಆಗಿದೆ ಅಂಡಮಾನ್ ನಿಕೋಬಾರ್ ಪ್ರದೇಶಗಳಲ್ಲಿ, ಸುಮಾತ್ರಾದಲ್ಲಿ. ಸೊ ಈ ರೀತಿ ಇದು ನಿರಂತರ ಪ್ರಕ್ರಿಯೆ. ಯಾಕೆಂದರೆ ಈ ಒತ್ತಡ ನಡೀತಾನೆ ಇದೆ, ಡಿಕ್ಕಿ ನಡೀತಾನೆ ಇದೆ, ಸ್ಟ್ರೆಸಸ್ ಬಿಲ್ಡಪ್ ಆಗ್ತದೆ. ಸರ್, ನಮಗೆ ಗೊತ್ತಿರೋ ಹಾಗೆ ಇಡೀ ಪ್ರಪಂಚದಾದ್ಯಂತ ಪ್ರವಾಸಿಗರನ್ನ ಸೆಳೆಯುವಂಥ ಜಾಗಗಳಿದು. ಪುಕೆಟ್ ಆಗಲಿ, ಬ್ಯಾಂಕಾಕ್ ಆಗಲಿ, ಮಯನ್ಮಾರ್ ಆಗಲಿ, ಆ ಜಾಗಗಳೆಲ್ಲವೂ ಕೂಡ ಯಾವಾಗಲೂ ಇಂಥ ಪ್ರವಾಸಿಗರನ್ನ ಸೆಳೆಯುವಂಥ ಈ ಜಾಗ, ಈ ಥರದ್ದೆಲ್ಲ ಭೂಕಂಪಗಳ ಅವಘಡಗಳು ಮತ್ತೆ ಮತ್ತೆ ನಡೀತಾ ಇದ್ರೆ ಮುಂದಿನ ದಿನದಲ್ಲಿ ಹೇಗಿರುತ್ತೆ ಸರ್? ಇದು ಒಂದು ಸ್ವಲ್ಪ ದಿನ ಗ್ಯಾಪಲ್ಲಿ ಒಂದು ಸ್ವಲ್ಪ ಸೇಫ್ ಆಗಿರುತ್ತೆ, ಮತ್ತೆ ಇದು ಪಿಕಪ್ ಆಗುತ್ತೆ. ಯಾಕೆಂದರೆ ಅದು ಮೇಜರ್ ಕೊಲಿಷನ್ ಝೋನು. ಸೊ ಅದರಿಂದಾಗಿ ಮುಂದಿನ ದಿನಗಳಲ್ಲಿ ದಿನ ಯಾವಾಗ ಅಂತ ಹೇಳಕ್ಕಲ್ಲ, 6 ತಿಂಗಳು ಇರ್ಬೋದು, 1 ವರ್ಷ ಇರ್ಬೋದು, 5 ವರ್ಷಗಳ ನಂತರ ಇರ್ಬೋದು. ಈ 7.7 ಏನಿದೆ ಅದು 8.5, 9ಕ್ಕೆ ಬರೋ ಸಾಧ್ಯತೆ ಇದೆ. ಇದು ಪಾಸಿಬಿಲಿಟಿ. ಈ ರೀತಿಯ ಪಾಸಿಬಿಲಿಟಿ ಹೇಳಬೇಕು ಅಂದರೆ ನಾವು ಹಿಂದಿಂದೆಲ್ಲ ಅರ್ಥ ಮಾಡ್ಕೊಂಡಿರಬೇಕು. ಹಿಂದಿನ ಘಟನೆಗಳು, ಕ್ಯಾಲಿಫೋರ್ನಿಯಾ ಏನಾಯಿತು, ಮೆಕ್ಸಿಕೋ ಏನಾಯಿತು, ಚಿಲಿ ಏನಾಯಿತು, ಅಲಾಸ್ಕಾ ಅಲ್ಯೂಷನ್ ಏನಾಯಿತು, ಇಟಲಿ ಏನಾಯಿತು, ಜಪಾನ್ ಏನಾಗಿದೆ, ಏನಾಗ್ತಾ ಇದೆ, ಇವೆಲ್ಲವನ್ನು ಕೂಡ ನಾವು ಹಿಸ್ಟ್ರಿ ಆಫ್ ದಿ ಅರ್ಥಕ್ವೇಕ್ಸ್ ಸ್ಟಡಿ ಮಾಡಿದಾಗ ಕೆಲವು ದೊಡ್ಡ ಭೂಕಂಪಗಳು ರಿಪೀಟ್ ಆಗ್ತವೆ. ಅದಕ್ಕೆ ಸೈಕ್ಲಿಸಿಟಿ ಅಂತ ಹೇಳ್ತಾರೆ, ರಿಪೀಟಬಿಲಿಟಿ ಅಂತ ಹೇಳ್ತಾರೆ ಇನ್ ಕೋರ್ಸ್ ಆಫ್ ಟೈಮು. ಕೆಲವು ಭೂಕಂಪಗಳು 10 ವರ್ಷಕ್ಕೊಮ್ಮೆ ಘಟಿಸ್ತವೆ. ಇದೇ 7.7 ಮ್ಯಾಗ್ನಿಟ್ಯೂಡ್ ಅರ್ಥಕ್ವೇಕ್ ವೆಸ್ಟ್ ಆಫ್ ಸುಮಾತ್ರಾ ಅಥವಾ ಈಸ್ಟ್ ಆಫ್ ಸುಮಾತ್ರಾ ಸಮುದ್ರದಲ್ಲಾಗಿದ್ದರೆ ದೊಡ್ಡ ಸುನಾಮಿ ಸೃಷ್ಟಿಯಾಗಿರೋದು, ಪ್ರೊವೈಡೆಡ್ ಅದು ಥ್ರಸ್ಟ್ ಮೂಮೆಂಟ್ ಆಗಿದ್ದರೆ ಅಥವಾ ವರ್ಟಿಕಲ್ ಮೂಮೆಂಟ್ ಆಗಿದ್ದರೆ. ಹಾರಿಜಾಂಟಲ್ ಮೂಮೆಂಟ್ ಆದರೆ ಆಗಲ್ಲ. ಇದು ಲ್ಯಾಂಡ್ ಒಳಗಡೆ ಆಗಿರೋದ್ರಿಂದ ಇದು ಯಾವ ರೀತಿ, ಇದು ಇನ್ನೂ ಹಾರಿಜಾಂಟಲ್ ವರ್ಟಿಕಲ್ ಇನ್ನೂ ಡೀಟೇಲ್ಸ್ ಬಂದಿಲ್ಲ. ಸೊ ಬಂದಮೇಲೆ ಗೊತ್ತಾಗುತ್ತೆ. ಸೊ ಇದು ಯಾವಾಗ ಹಾರಿಜಾಂಟಲ್ ಆಗುತ್ತೆ, ಯಾವಾಗ ವರ್ಟಿಕಲ್ ಮೂಮೆಂಟ್ ಆಗುತ್ತೆ ಹೇಳೋದು ಕಷ್ಟ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದಿ ಗ್ರೌಂಡ್ ಕಂಡೀಷನ್ಸ್. ಇಷ್ಟರಲ್ಲೇ ಒಂದು ದೊಡ್ಡ ಭೂಕಂಪ ಆಗುತ್ತೆ ಅಂತ. ಅದು ಕಾಶ್ಮೀರ ಆಗ್ಬೋದು, ಹಿಮಾಚಲ ಪ್ರದೇಶ ಆಗ್ಬೋದು, ನೇಪಾಳ ಆಗ್ಬೋದು, ಟಿಬೆಟ್ ಆಗ್ಬೋದು, ಅಥವಾ ಭೂತಾನ್, ಅರುಣಾಚಲ ಪ್ರದೇಶ ಆಗ್ಬೋದು. ಈ ಹಿಮಾಲಯನ್ ಬೆಲ್ಟಲ್ಲಿ ಎಲ್ಲಾದರೂ ಒಂದು ಕಡೆ ದೊಡ್ಡ ಭೂಕಂಪ ಆಗುತ್ತೆ ಅಂತ ನಿರೀಕ್ಷೆ ಇದೆ. ಎಸ್ಪೆಷಲಿ ಕೆಲವು ಸೀಸ್ಮಿಕ್ ಗ್ಯಾಪ್ಸ್ ಇವೆ, ಅಲ್ಲಿ ಇದುವರೆಗೂ ದೊಡ್ಡ ಘಟನೆ ನಡೆದಿಲ್ಲ ಕಳೆದ 100-200 ವರ್ಷಗಳಲ್ಲಿ. ಅಂಥ ಸೀಸ್ಮಿಕ್ ಗ್ಯಾಪ್ಸಲ್ಲಿ ಹೆಚ್ಚು ಚಾನ್ಸ್ ಇದೆ
ಅಂತ ಕಾಯ್ತಾ ಇದ್ದಾರೆ. ಸೊ ಈ ರೀತಿ ಅರ್ಥಕ್ವೇಕು ಪ್ರಪಂಚದ ನಾನಾ ಭಾಗಗಳಲ್ಲಿ ಐಡೆಂಟಿಫೈಡ್ ಟೆಕ್ಟಾನಿಕ್ ಝೋನ್, ಕೊಲಿಷನ್ ಝೋನ್, ಸಬ್ಡಕ್ಷನ್ ಝೋನ್, ಟ್ರಾನ್ಸ್ಫಾರ್ಮ್ ಫಾಲ್ಟ್ಸ್ ಮತ್ತು ಅಬ್ಡಕ್ಷನ್ ಝೋನ್ಗಳಲ್ಲಿ ಈ ರೀತಿಯ ದೊಡ್ಡ ದೊಡ್ಡ ಭೂಕಂಪಗಳು, ಅವುಗಳ ಜೊತೆಗೆ ಕೆಲವು ಐಡೆಂಟಿಫೈಡ್ ಝೋನ್ಗಳಲ್ಲಿ ದೊಡ್ಡ ದೊಡ್ಡ ಜ್ವಾಲಾಮುಖಿಗಳ ಸ್ಫೋಟ ನಡೀತಾ ಇರುತ್ತೆ. ಇದು ನಿರಂತರವಾಗಿ ನಡೆಯುವ ಪ್ರಕ್ರಿಯೆ. ಇಂಥ ಪ್ರವಾಸಿಗರನ್ನ ಸೆಳೆಯುವಂತಹ ಈ ಜಾಗ, ಈ ಥರದ್ದೆಲ್ಲ ಭೂಕಂಪಗಳ ಅವಘಡಗಳು ಮತ್ತೆ ಮತ್ತೆ ನಡೀತಾ ಇದ್ರೆ ಮುಂದಿನ ದಿನದಲ್ಲಿ ಹೇಗಿರುತ್ತೆ ಸರ್? ಅದೇ ಘಟನೆ ನಾವು ಅಂದ್ಕೊಂಡಿದ್ದು ಈ ಸುಂಡಾ ಆರ್ಕಿನ ನಾರ್ತನ್ ಎಕ್ಸ್ಟೆನ್ಷನ್, ನಾಗಾ ಪಟ್ಕಾಯ್ ಮತ್ತು ಅರಾಕನ್ ಫಾಲ್ಟ್ ಝೋನ್, ಮಣಿಪುರ್ ನಾಗಾಲ್ಯಾಂಡ್ ಝೋನ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ. ಅದರ ಬದಲು ಅದರ ಪ್ಯಾರಲಲ್ ಝೋನ್ನಲ್ಲಿ ಮ್ಯಾಂಡಲೈ ಝೋನಲ್ಲಿ ರಿಲೀಸ್ ಆಗಿದೆ. ಈಗ ಅಲ್ಲೂ ಒಂದು ಕೊಲಿಷನ್ ಝೋನ್ ಇದೆ, ಇಲ್ಲೂ ಒಂದು ಝೋನ್ ಟೆಕ್ಟಾನಿಕ್ ಝೋನ್ ಇದೆ. ಸೊ ನೆಕ್ಸ್ಟ್ ಇಲ್ಲಿ ರಿಲೀಸ್ ಆಗುವ ಚಾನ್ಸ್ ಇದೆ. ಯಾವುದು? ನಾಗಾ ಅಟ್ಕಾಯ್ ಅರಾಕನ್ ಪರ್ವತ ಪ್ರದೇಶ ಫಾಲ್ಟ್ ಝೋನ್, ಮೇಜರ್ ಫಾಲ್ಟ್ ಝೋನ್, ಅದು ಕೂಡ ಮೇಜರ್ ಕೊಲಿಷನ್ ಝೋನೇ. ಈ ಕಾಲಕ್ರಮೇಣ ಏನಾಗುತ್ತೆ, ಈ ಕೊಲಿಷನ್ ಝೋನು ಸೀಸ್ ಆದಮೇಲೆ ಫ್ರೀಸ್ ಆದಮೇಲೆ ಅದು ಇನ್ನೊಂದು ಕಡೆಗೆ ಶಿಫ್ಟ್ ಆಗುತ್ತೆ. ಈಗ ಮ್ಯಾಂಡಲೆ ಆ್ಯಕ್ಟಿವ್ ಝೋನು, ಅಲ್ಲಿ ಸ್ಟ್ರೆಸಸ್ ಎಲ್ಲ ಸ್ಟಾಪ್ ಆದಮೇಲೆ ಅದು ಫ್ರೀಸ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಕೊಲಿಷನ್ ಝೋನ್ ಸೃಷ್ಟಿಯಾಗುತ್ತೆ. ಸೊ ಈ ರೀತಿ ಕೊಲಿಷನ್ ಝೋನ್ ಶಿಫ್ಟ್ ಆಗ್ತಾ ಇರ್ತವೆ. ಸೊ ಈಗ ಮ್ಯಾಂಡಲೆ ಆಗಿದೆ, ಬಟ್ ಇದು ಕೂಡ ಆ್ಯಕ್ಟಿವ್ ಆಗಿದೆ. ಮಣಿಪುರದಲ್ಲೂ ಕೂಡ ಪ್ರತಿದಿನ 1-2 ಘಟನೆಗಳು ನಡೀತಾ ಇವೆ. ಸೊ ಕೆಲವೊಮ್ಮೆ 5 ವಾರ ಆಗ್ಬಿಡ್ತವೆ. ಅಲ್ಲಿ ಈಗಾಗಲೇ 5.5 ಕೂಡ ಆಗಿದೆ ಮಣಿಪುರದಲ್ಲಿ. ಸೊ ಅಲ್ಲಿ ಮುಂದಿನ ದಿನಗಳಲ್ಲಿ 6.5, 7 ತನಕ ಹೋಗುವ ಚಾನ್ಸ್ ಇದೆ. ಮಣಿಪುರ ಆದರೆ, ನಾಗಾಲ್ಯಾಂಡ್ ಆದರೆ ಇಡೀ ನಾರ್ತ್ ಈಸ್ಟ್ ಸ್ಟೇಟ್ಸ್ಗೆ ಎಫೆಕ್ಟ್ ಆಗುತ್ತೆ. ಶಿಲಾಂಗ್, ಮೇಘಾಲಯ ಮತ್ತು ಈ ಕಡೆ ತ್ರಿಪುರ, ಬಾಂಗ್ಲಾದೇಶ, ಆ ಕಡೆ ಅಸ್ಸಾಂ ಮತ್ತು ಆ ಕಡೆ ಅರುಣಾಚಲ ಪ್ರದೇಶ್, ಇವೆಲ್ಲವೂ ಕೂಡ ಭೂತಾನ್, ಇವೆಲ್ಲವೂ ಕೂಡ ಎಫೆಕ್ಟ್ ಆಗೋ ಚಾನ್ಸ್ ಇದೆ. ಇದು ಮೊನ್ನೆ 7.7 ಆಗಿರೋದು ಆ ಇಡೀ ಪ್ರಾವಿನ್ಸಲ್ಲಿ ನಾರ್ತ್ ಈಸ್ಟಲ್ಲಿ ಫೀಲ್ ಆಗಿದೆ, ಎಫೆಕ್ಟ್ ಆಗಿದೆ, ಅನುಭವ ಆಗಿದೆ. ಸೊ ಈ ರೀತಿ ಭಾರತದ ಆ ನಾರ್ತ್ ಈಸ್ಟ್ ಈಶಾನ್ಯ ರಾಜ್ಯಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ತೊಂದರೆ ಇದೆ. ಈಗಾಗಲೇ ಅಸ್ಸಾಂ ವ್ಯಾಲಿನಲ್ಲೂ ಕೂಡ ಸಾಕಷ್ಟು ಭೂಕಂಪಗಳು ಆಗ್ತಾ ಇವೆ. ಅದು ಬ್ರಹ್ಮಪುತ್ರ ವ್ಯಾಲಿ, ಅದು ಬ್ರಹ್ಮಪುತ್ರ ಲೀನಿಯಮೆಂಟ್ ಅಂತೀವಿ, ಬ್ರಹ್ಮಪುತ್ರ ಫಾಲ್ಟ್ ಝೋನ್ ಅಂತೀವಿ. ಇಟ್ಸ್ ಅ ಮೇಜರ್ ಡೀಪ್ ಲೀನಿಯಮೆಂಟ್. ನೀವು ಸ್ಟಾರ್ಟಿಂಗಲ್ಲಿ ಹೇಳ್ತಿದ್ರಿ ಸರ್, 2004ನೇ ಇಸ್ವಿ ಡಿಸೆಂಬರು ಸುನಾಮಿ ಬಗ್ಗೆ ಮಾತಾಡ್ತಿದ್ವಿ. ಚೆನ್ನೈ ಸೇಫಾ ಅಂತ ಒಂದು ಪ್ರಶ್ನೆ ಕೇಳಬೇಕು ಅನಿಸ್ತಿದೆ ಸರ್. ಈಗ ಚೆನ್ನೈಗೆ ಬರೋದಾದರೆ, ಚೆನ್ನೈ ಪೂರ್ವದಲ್ಲಿ ಅಂಥ ಮೇಜರ್ ಟೆಕ್ಟಾನಿಕ್ ಝೋನ್ಸ್ ಯಾವುದೂ ಇಲ್ಲ. ಸಬ್ಮರೈನ್ ಕಂಡೀಷನ್ ಕೆಲವು ಫಾಲ್ಟ್ಗಳಿದೆ. ಆ ಸ್ಟ್ರೈಟ್ ಫಾಲ್ಟ್ ಲೈನ್, ಸ್ಟ್ರೈಟ್ ಕೋಸ್ಟ್ ಲೈನ್ ಏನಿದೆ, ಆ ಫಾಲ್ಟ್ ಆ್ಯಕ್ಟಿವಿಟಿಯಿಂದ ಕೆಲವು ಭಾಗಗಳು ಒಳಗಡೆ ಮುಳುಗೋಗಿವೆ ಫಾಲ್ಟಿಂಗ್ ಆದಾಗ. ಆದರೆ ಅರ್ಥಕ್ವೇಕ್ಗೆ ಯಾವ ಝೋನು ಇದುವರೆಗೂ ರೆಕಾರ್ಡ್ ಆಗಿಲ್ಲ. ಭದ್ರಾಚಲಂ ಒಂದು ಅರ್ಥಕ್ವೇಕ್ ಆಗಿತ್ತು, ಯಾವುದು ಗೋದಾವರಿ ವ್ಯಾಲಿ ಅಂತ ನಾವು ಹೇಳೋದು, ಗೋದಾವರಿ ರಿಫ್ಟ್ ವ್ಯಾಲಿ ಅಂತ ಹೇಳ್ತೀವಿ. ಸೊ ಅದು ಮತ್ತು ನಮ್ಮ ಕೊಯಮತ್ತೂರಿನಲ್ಲಿ ಒಂದಾಗಿತ್ತು, ಕೊಯಮತ್ತೂರಿನಲ್ಲಿ ಒಂದು 6 ಪ್ರಮಾಣದ್ದಾಗಿತ್ತು. ಸೊ ದಕ್ಷಿಣ ಭಾರತದ ಮಟ್ಟಿಗೆ ಹೇಳೋದಾದರೆ, ಸೊ ಈಗ ಬಿಜಾಪುರದಲ್ಲಾಗಿತ್ತು, ಅದು 1755ರಲ್ಲಿ ಒಂದಾಗಿತ್ತು. ಶಿವಮೊಗ್ಗದಲ್ಲಿ ಒಂದು 5.5 ಆಗಿತ್ತು. ಹಾಸನ ಆಗಿತ್ತು. ಬೆಂಗಳೂರಿನಲ್ಲಿ 1816ರಲ್ಲಿ 6.1 ಪ್ರಮಾಣದ ಭೂಕಂಪ ಆಗಿತ್ತು. ಆಗ ವಾಣಿವಿಲಾಸ್ ಆಸ್ಪತ್ರೆ ಹತ್ರ ಇರ್ತಕ್ಕಂಥ ಒಂದು ಕೋಟೆ, ಆ ಕೋಟೆ ಇದೆಯಲ್ಲ, ಒಂದು ಭಾಗ ಬಿದ್ದೋಗಿತ್ತು. ಅದನ್ನು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡ್ಯಾರ ಆ ಭಾಗ. ಸೊ ಆಗ ಅದೊಂದು ಘಟನೆ. ಅದಾದಮೇಲೆ ಅಷ್ಟು ದೊಡ್ಡ ಘಟನೆ ಯಾವಾಗಲೂ ನಡೆದಿಲ್ಲ ಬೆಂಗಳೂರಿನಲ್ಲಿ. 4.5 ಮ್ಯಾಕ್ಸಿಮಮ್ ನಮಗಾಗಿರೋದು. 1980 ಆಗಿತ್ತು, 84 ಆಯಿತು, 91 ಆಯಿತು. ಈಗ 2 ವರ್ಷದ ಕೆಳಗಡೆ ಒಂದು 3.5 ಆಗಿತ್ತು, 3 ಆಯಿತು. ಸೊ ಈ ರೀತಿ ಚಿಕ್ಕ ಪುಟ್ಟ ಘಟನೆಗಳು ನಡೀತಾ ಇವೆ. 6ರ ಪ್ರಮಾಣ ಸಾಧ್ಯತೆ ಕಡಿಮೆ, 7-8 ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಝೋನ್ ಏನಿದೆ ಇದು ಸಿಸ್ಮಿಕ್ ಝೋನ್ 2ನಲ್ಲಿ ಬರುತ್ತೆ. 1 ಅಂದರೆ ಇದುವರೆಗೂ ಯಾವುದೂ ಆಗದೇ ಇರೋದು, ಸಣ್ಣ ಪುಟ್ಟದಾಗಿರೋದು ಝೋನ್ 2. ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತೀವ್ರತೆ ಇರೋದು ಝೋನ್ 3. ಝೋನ್ 4 ಮತ್ತು ಝೋನ್ 5 ಹಿಮಾಲಯನ್, ಸಬ್ ಹಿಮಾಲಯನ್ ಮತ್ತು ಹಿಮಾಲಯನ್ ಏರಿಯಾದಲ್ಲಿ ಬರುತ್ತೆ. ಅವು ಸದಾ ಆ್ಯಕ್ಟಿವ್ ಆಗಿರುವಂಥ ಏರಿಯಾ. ಸೊ ಇದು ನಮ್ಮದು ಝೋನ್ 2ನಲ್ಲಿ ಬರೋದ್ರಿಂದ ಅಷ್ಟು ಸಾಧ್ಯತೆ ಕಡಿಮೆ ಅಂತಲೇ ಹೇಳ್ಬೋದು. ಆದರೆ ಅನಿರೀಕ್ಷಿತವಾಗಿ ಯಾವುದಾದ್ರು ಬೆಳವಣಿಗೆ ಆದರೆ ನಾವು ಹೇಳೋಕ್ಕಾಗಲ್ಲ. ಈ ಜಪಾನ್ನಲ್ಲಿ ಕೋಬೆ ಅಂತ ಒಂದು ಪಟ್ಟಣ, ಅದು ಅತ್ಯಂತ ಸೇಫ್ ಅಂತ ಎಲ್ಲ ತಿಳ್ಕೊಂಡು
ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ರು. ಆದರೆ 6.0 ಆಯಿತು, ಸರ್ವನಾಶ ಆಯಿತು. ಕೇವಲ 6.0, ಆದರೆ ಅನಿರೀಕ್ಷೆ, ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಸೊ ಆ ರೀತಿ ಅನಿರೀಕ್ಷಿತ ಘಟನೆಗಳ ಬಗ್ಗೆ ನಾವು ಯಾರು ಏನು ಹೇಳೋದಕ್ಕಾಗಲ್ಲ. ಇದುವರೆಗೂ ಕೂಡ ಪ್ರಪಂಚದ ಯಾವ ದೇಶದಲ್ಲೂ ಕೂಡ ಯಾವುದೇ ವಿಜ್ಞಾನಿ ನಾಳೆ ಇಷ್ಟೊತ್ತಿಗೆ ಆಗುತ್ತೆ ಅಂತ ಹೇಳೋದು ಯಾರೂ ಇಲ್ಲ, ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್, ಜಿಯಾಲಜಿಸ್ಟ್ ಆದರೂ ಕೂಡ ಭೂಕಂಪದಲ್ಲಿ ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಿಮ್ಗೇನು ಅನ್ನಿಸ್ತು ಸರ್? ಈಗ ನೋಡಿ, ಅದು ಮೆಟರ್ನಿಟಿ ಹೋಮ್ದೊಂದು ಸೀನ್ ಹಾಕಿದ್ರು. ಕ್ರೇಡಲ್ಸಲ್ಲಿ ಆಗ್ತಾನೆ ಹುಟ್ಟಿದ ಮಕ್ಕಳು, 1 ದಿನ 2 ದಿನ ಓಲ್ಡ್ ಬೇಬಿಗಳಿದ್ದಾವೆ, ಅವ್ರನ್ನ ನೋಡ್ಕೊತಾ ಇದ್ದಾರೆ ದಾದಿಗಳು. ಆಗ ಭೂಕಂಪ ಆಗಿದೆ. ದಾದಿಗಳು ಗಾಬರಿಯಾಗಿ ಅವ್ರ ಪ್ರಾಣ ಉಳಿಸ್ಕೊಳೋದಕ್ಕೆ ಅವ್ರು ಓಡಬೇಕು, ಡೋರ್ ತಗೊಂಡು ಆಚೆ ಹೋಗ್ಬೇಕು. ಆದರೆ ಅವ್ರ ಜಾಗ ಬಿಟ್ಟು ಹೋಗಿಲ್ಲ. ತೊಟ್ಲು ಅಳ್ಳಾಡ್ತಾ ಇರೋದು ನೋಡಿದ್ರು. ಮಗು ಎಲ್ಲಿ ಬಿದ್ದೋಗ್ಬಿಡುತ್ತೋ ನೆಲಕ್ಕೆ ಅಂದ್ಬಿಟ್ಟು ಮಗುನ ಎತ್ಕೊಂಡು ಎದೆಗಪ್ಕೊಂಡು ಇವಳು ಮಂಡಿ ಉರಿ ನೆಲದ ಮೇಲೆ ಕೂತು ಅಲ್ಲಾಡ್ತಾ ಇರೋದು, ಶೇಕ್ ಆಗ್ತಾ ಇರೋದು ವಿಡಿಯೋ ಬಂದಿದೆ. ಅದನ್ನು ನೋಡಿದ್ರೆ ಆ ಕರ್ತವ್ಯ ಪ್ರಜ್ಞೆ ಎಷ್ಟು ಮುಖ್ಯ ಜೀವನದಲ್ಲಿ, ಅದನ್ನು ನೋಡಿದ್ರೆ ಮನ ಕಲಕುವ ಘಟನೆಗಳು. ಹಾಗೆ ಇಡೀ ಸಂಸಾರಗಳೇ 10ನೇ ಫ್ಲೋರ್ನಲ್ಲಿ 20ನೇ ಫ್ಲೋರ್ನಲ್ಲಿರೋ ಬಿಲ್ಡಿಂಗ್ನಲ್ಲಿರೋರು, ಅವರು ಎಂಥ ಸಿಚುವೇಶನ್ನು. ಅಪ್ಪ ಆಚೆಗೆ ಓಡಬೇಕು, ಮಗುನ ಎತ್ಕೊಂಡು ಓಡಬೇಕು. ಆ ಟೈಮಲ್ಲಿದೆ, ಆ ಸಮಯ, ಆ ಪ್ರಜ್ಞೆ, ಎಲ್ಲರೂ ಜೊತೆಲಿ ಕರ್ಕೊಂಡು ಹೋಗೋ ಇದು ಸಂಸಾರಗಳು ನೋಡಿ ಎಷ್ಟು ಹೃದಯ ವಿದ್ರಾವಕ ದೃಶ್ಯಗಳು. ಮುದುಕರು ಇರ್ತಾರೆ, ರೋಗಿಗಳಿರ್ತಾರೆ, ಅವ್ರು ಹೇಳೋಕ್ಕೆ ಆಗಲ್ಲ, ಎಲ್ಲಿ ಓಡೋದಕ್ಕೆ ಸಾಧ್ಯ. ಅಂಥವರೆಲ್ಲ ಸಿಕ್ಕೊಂಬಿಡ್ತಾರೆ ಈ ಡೆಬ್ರಿಗಳ ಕೆಳಗಡೆ ಸಿಕ್ಕೊಂಡು 1 ದಿನ 2 ದಿನ ಪ್ರಾಣ ಉಳಿಸ್ಕೊಂಡಿರ್ತಾರೆ. ಆಮೇಲೆ ಯಾರೂ ಬಚಾವ್ ಮಾಡೋಕ್ಕಾಗಲ್ಲ. ಕ್ರೇನ್ಗಳು ಉಪಯೋಗಿಸ್ತಿದ್ದಾರೆ ಎತ್ತೋದಕ್ಕೆ. ಕಾಂಕ್ರೀಟ್ ಕಟಿಂಗ್ ಮೆಷಿನ್ಸ್ ಉಪಯೋಗಿಸ್ಕೊಂಡು ಓಪನ್ ಮಾಡಿ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸ್ನಿಫರ್ ಡಾಗ್ಸ್ ಇದೆ, ಅವು ಯಾರಾದರೂ ಒಳಗಡೆ ಇದ್ದರೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಮನುಷ್ಯನ ಸ್ವೆಟ್ ಓಡರ್, ಅದನ್ನು ಬಾಡಿ ಓಡರ್ನ ಸ್ಮೆಲ್ ಮಾಡಿ ಯಾರೋ ಇದ್ದಾರೆ ಅನ್ನೋದನ್ನು ಸೂಚನೆ ಕೊಡುತ್ತೆ. ಆ ರೀತಿಯ ಪ್ರಯತ್ನಗಳು. ಸರ್, ಮಯನ್ಮಾರ್, ಬ್ಯಾಂಕಾಕ್ ಆ ಭಾಗಗಳೆಲ್ಲ ಭೂಕಂಪಕ್ಕೆ ಏನು ತುತ್ತಾಗಿದೆ, ಸಾವು ನೋವುಗಳಾಗಿದೆ, ಮತ್ತೆ ಯಥಾಸ್ಥಿತಿಗೆ ಬರೋದಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು ಸರ್? ಇನ್ನೂ 6 ತಿಂಗಳು 1 ವರ್ಷ ಬೇಕು ಅವರಿಗೆಲ್ಲ. 1 ವರ್ಷ 2 ವರ್ಷ ಬೇಕು ಮತ್ತೆ ಕಟ್ಟಬೇಕು ಅಂದರೆ. ಆದರೆ ಪಾಠಗಳು ಕಲಿಬೇಕಾಗುತ್ತೆ. ಈ ರೀತಿಯ ಘಟನೆಗಳು ಮುಂದೆ ಕೂಡ ನಡೀತವೆ. ಅದರಿಂದಾಗಿ ಹೈ ರೈಸ್ ಬಿಲ್ಡಿಂಗ್ಗಳನ್ನು ಕಟ್ಟಬಾರ್ದು. ಒಂದಲ್ಲ ಒಂದು ದಿನ ಅವು ರಿಸ್ಕ್ ಅಂತ. ಹಿಂದೆ ಕಾಶ್ಮೀರ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಇವತ್ತು ಕೂಡ ನೀವು ಹೋದ್ರೆ ನೋಡ್ಬೋದು. ನಾನಲ್ಲಿ 2 ವರ್ಷ ಇದ್ದೆ. ಮರದಿಂದ ಕಟ್ಟಿರೋ ಮನೆಗಳು, ಲೈಟ್ ಸ್ಟ್ರಕ್ಚರ್ಸ್, ಮೇಲ್ಗಡೆ ಜಿಂಕ್ ಶೀಟ್ ಹಾಕಿರ್ತಾರೆ. ಸೊ ಏನಾದರೂ ಭೂಕಂಪ ಆಗಿ ಏನಾದ್ರು ಬಿದ್ದರೂ ಕೂಡ, ತಲೆ ಮೇಲೆ ಬಿದ್ದರೂ ಕೂಡ ಪ್ರಾಣ ಹೋಗಲ್ಲ. ಸೊ ಆ ರೀತಿ ಸಿಂಗಲ್ ಹೌಸಸ್ಸು. ಆಮೇಲೆ ಅಲ್ಲೆಲ್ಲ ನಾವು ನೋಡ್ಬೋದು ಎಷ್ಟು ಪಾಠ ಕಲ್ತಿದ್ದಾರೆ ನಮ್ಮ ಜನ. ಹಿಂದೆಲ್ಲ ಆಗಿದೆ, 1000 ವರ್ಷಗಳಿಂದ 100 ಭೂಕಂಪಗಳಾಗಿವೆ. ಆಗ ಆ ಮನೆ ಕಟ್ಟಬೇಕಾದ್ರೆ ಒಂದು 2.5 ಅಡಿ 3 ಅಡಿ ಮೇಲಕ್ಕೆ ಗ್ಯಾಪ್ ಕೊಡ್ತಾರೆ. ಕಾಲುಗಳ ಮೇಲೆ, ಮರದ ಕಾಲುಗಳ ಮೇಲೆ ಮೇಲ್ಗಡೆ ಇದು ಬೇಸ್ ಫ್ಲೋರ್ ಮಾಡಿ ಅದ್ರ ಮೇಲೆ ಮನೆ ಕಟ್ತಾರೆ. ಸೊ ಭೂಮಿಗೂ ಜಮೀನಿಗೂ ಮತ್ತು ಬಿಲ್ಡಿಂಗಿಗೂ ಗ್ಯಾಪ್ ಇರುತ್ತೆ 2 ಅಡಿ 3 ಅಡಿ. ಆಗ ಈ ಶಾಕ್ ವೇವ್ಸು ಮೇಲ್ಗಡೆ ಬಿಲ್ಡಿಂಗಿಗೆ ತಲುಪಲ್ಲ. ಆ ಕಾಲುಗಳ ಮೂಲಕ ಆಫ್ಸೆಟ್ ಆಗ್ತವೆ. ಸ್ವಲ್ಪ ಏನಾದ್ರು ಬಂದರೂ ಕೂಡ ಮೇಲ್ಗಡೆ ಸ್ಟ್ರಕ್ಚರ್ಗೆ ಡ್ಯಾಮೇಜ್ ಆಗಲ್ಲ. ಸೊ ಅದು ಕೂಡ ಮೇಲ್ಗಡೆ ಸ್ಟ್ರಕ್ಚರ್ 4 ಇಂಚಿನ ಗೋಡೆಗಳು, ಮಧ್ಯದಲ್ಲಿ ಬಿದಿರಿನ ತಡಿಕೆ, ಆ ಕಡೆ ಈ ಕಡೆ ಮಡ್ ಪ್ಯಾಕ್ ಮಾಡಿ ಸುಣ್ಣ ಹೊಡೆದು ಗೋಡೆಗಳು ಮಾಡ್ಕೊಂಡಿರ್ತಾರೆ. ನಮ್ಮ ಥರ ಡಬಲ್ ಬ್ರಿಕ್ 12 ಇಂಚಿನ ವಾಲ್ಗಳು, 10 ಇಂಚಿನ ವಾಲ್ಗಳು, ಈ ಸ್ಲ್ಯಾಬ್ಗಳು, ಸಿಮೆಂಟ್ ಕಾಂಕ್ರೀಟ್ ಸ್ಟ್ರಕ್ಚರ್ಗಳು ಮಾಡ್ಕೊಂಡಿಲ್ಲ. ಆದರೆ ಶಿಲಾಂಗ್ನಲ್ಲೂ ಕೂಡ ಈಗ ಅಪಾರ್ಟ್ಮೆಂಟ್ ಕಲ್ಚರ್ ಬಂದಿದೆ, ಗೌಹಟಿನಲ್ಲೂ ಕೂಡ ಅಪಾರ್ಟ್ಮೆಂಟ್ ಕಲ್ಚರ್ ಬಂದಿದೆ. ಇದು ತಪ್ಪು. ಥೈಲ್ಯಾಂಡಲ್ಲಿ ಕೂಡ ಇದೇ ಸಮಸ್ಯೆ, ಮಲೇಷ್ಯಾ ಕೂಡ ಇದೇ ಸಮಸ್ಯೆ, ಇಂಡೋನೇಷ್ಯಾ ಕೂಡ ಇದೇ ಸಮಸ್ಯೆ, ಜಪಾನ್ನಲ್ಲೂ ಕೂಡ ಇದೇ ಸಮಸ್ಯೆ. ಹೈ ರೈಸ್ ಬಿಲ್ಡಿಂಗ್ಗಳು ಯಾವತ್ತಿದ್ರೂ ತೊಂದರೆನೇ. ಸೊ ಈ ಲಾಂಜಿಟ್ಯೂಡ್ನಲ್ ವೇವ್ಸು ಯಾವ ಡೈರೆಕ್ಷನಲ್ಲಿ ಪ್ರವಹಿಸ್ತವೆ, ಭೂಕಂಪ ಆದಾಗ ಈಗ 10 ಕಿಲೋಮೀಟ್ರ್ ಆಳದಲ್ಲಿ ಆದಾಗ 5 ಕಿಲೋಮೀಟ್ರ್ ಆಳದಲ್ಲೂ ಆಗ್ಬೋದು. ಶಾಲೋ ಫೋಕಸ್ ಅರ್ಥಕ್ವೇಕ್ ಅಂತೀವಿ. ಕೆಲವು ಟೈಮು ಎನರ್ಜಿ ಏಕ್ದಮ್ ರಶ್ ಆಗ್ಬಿಡುತ್ತೆ. ಎಂಥ ಬಿಲ್ಡಿಂಗ್ ಇದ್ರೂ ಡ್ಯಾಮೇಜ್ ಆಗುತ್ತೆ. 20, 30, 40, 50 ಕಿಲೋಮೀಟರ್, 100 ಕಿಲೋಮೀಟ್ರ್, 200 ಕಿಲೋಮೀಟ್ರ್ ಆಳದಲ್ಲೂ ಕೂಡ ಭೂಕಂಪಗಳಾಗ್ತವೆ. ಆಗ ಅಲ್ಲಿಂದ ವೇವ್ಸು ಮೇಲಕ್ಕೆ ಬರಬೇಕಾದ್ರೆ ಆ ರಾಕ್ ಮಾಸ್ ಮೂಲಕ ವೀಕ್ ಆಗ್ತವೆ ಮೇಲಕ್ಕೆ ಬರಬೇಕಾದ್ರೆ. ಇದು ಏಕ್ದಮ್ ಬರುತ್ತೆ. ಸೊ ಈ ಅರ್ಥಕ್ವೇಕ್ ವೇವ್ಸಲ್ಲಿ 3 ವೇವ್ಸ್.
ಪ್ರೈಮರಿ ವೇವ್ಸ್, ಸೆಕೆಂಡ್ರಿ ವೇವ್ಸ್ ಆ್ಯಂಡ್ ಎಲ್ ವೇವ್ಸ್ ಅಂತ, ಲಾಂಜಿಟ್ಯೂಡ್ನಲ್ ವೇವ್ಸ್ ಅಂತ ಅಥವಾ ಲವ್ ವೇವ್ಸ್ ಅಂತ ಹೇಳ್ತಾರೆ. ಆ ಪ್ರೈಮರಿ ವೇವ್ಸ್ ಫಸ್ಟ್ ಬಂದುಬಿಡ್ತಾವೆ, ಬಟ್ ಅವು ಡ್ಯಾಮೇಜ್ ಮಾಡಲ್ಲ, ಸಣ್ಣ ತರಂಗಗಳವು. ನಂತರ ಸೆಕೆಂಡ್ರಿ ವೇವ್ಸ್ ಬರ್ತವೆ, ಒಂದು 2-3 ಸೆಕೆಂಡ್ 4 ಸೆಕೆಂಡ್ ಆದಮೇಲೆ ಅವು ಬರ್ತವೆ, ಅವು ಕೂಡ ಅಷ್ಟು ಡ್ಯಾಮೇಜ್ ಮಾಡಲ್ಲ. ಎಲ್ ವೇವ್ಸ್ ಇದೆಯಲ್ಲ, ಲೇಟಾಗಿ ಬರೋದು, ಅವು ಹೈ ಆಂಪ್ಲಿಟ್ಯೂಡ್ ವೇವ್ಸು, ಹೈ ಎನರ್ಜಿ ಇರುತ್ತೆ, ಶಿಯರ್ ವೇವ್ಸ್ ಅಂತ ಹೇಳ್ತೀವಿ ಅವನ್ನ. ಸೊ ಅವು ಆ ಬಿಲ್ಡಿಂಗ್ನ ಈ ರೀತಿಯ ಮೂಮೆಂಟ್, ಡಿಫ್ರೆನ್ಷಿಯಲ್ ಮೂಮೆಂಟ್ ಕೊಟ್ಟಾಗ ಕ್ರ್ಯಾಕ್ಸ್ ಡೆವಲಪ್ ಆಗುತ್ತೆ. ಈ ಎಲ್ ವೇವ್ ಡೈರೆಕ್ಷನಲ್ಲಿ ನಾವು ಬಿಲ್ಡಿಂಗ್ ಕಟ್ಟಿದರೆ ಅವು ಪಾಸ್ ಆಗ್ಬಿಡ್ತವೆ ಬಿಲ್ಡಿಂಗ್ ಮೂಲಕ. ಆದರೆ ಬಿಲ್ಡಿಂಗ್ ಈ ರೀತಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಇದ್ದರೆ ಅದು ಹೆಚ್ಚಿದ ಡ್ಯಾಮೇಜ್ ಆಗುತ್ತೆ. ಸರ್, ಇಟ್ ವಾಸ್ ವಂಡರ್ಫುಲ್. ಐ ಥಿಂಕ್ ನಮ್ಮ ಎಲ್ಲ ವೀಕ್ಷಕರಿಗೆ ನ್ಯೂಸ್ ಮೂಲಕ ಒಂದಷ್ಟು ಮಾಹಿತಿಯನ್ನು ಅಥೆಂಟಿಕೇಟ್ ಆಗಿ ನಿಮಗೆ ಕೊಡಿಸುವಂಥ ಪ್ರಯತ್ನ ನಾವು ಮಾಡಿದ್ವಿ. ಹೋಪ್ ಅದು ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸರ್, ಥ್ಯಾಂಕ್ ಯು ಸೊ ಮಚ್. ಡಾಕ್ಟರ್ HSM ಪ್ರಕಾಶ್, ಒಂದಷ್ಟು ಮಾಹಿತಿ ನಮ್ಗೆ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.